ಇನ್ನು ಬಿಹಾರ ಚುನಾವಣೆ ಸಂಬಂಧಪಟ್ಟ ಹಾಗೆ ರಾಜಧಾನಿಯಲ್ಲೂ ಕೂಡ ಪ್ರಚಾರ ನಡೆಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಮಹಾಗಠಬಂಧನ್ ಏನಿದೆ ಅದಕ್ಕೆ ನೀವು ಮತ ಹಾಕಬೇಕು. ಬಿಹಾರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ತಂದ್ರೆ ನನಗೆ ನೀವು ಎಲ್ಲಾ ಸ್ಥಾನಗಳನ್ನ ಕೊಟ್ಟಂಗೆ ಅಂತ ಡಿ.ಕೆ. ಹೇಳಿದ್ದಾರೆ. ಬೆಂಗಳೂರಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ, ಅಲ್ಲಿನ ವೋಟರ್ಸ್ ಕೇಳಿರೋದು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದ್ದೀರಿ, ಅದು ಮುಖ್ಯ ಅಲ್ಲ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿತೀಶ್ ಕುಮಾರ್ ಕೈಲಿಲ್ಲ. ನಿತೀಶ್ ಕುಮಾರ್ದು ಕೊನೆ ಅಧ್ಯಾಯ ನಾನೀಗ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಆದರೆ ಇವತ್ತು ಈ ರಾಜ್ಯಕ್ಕೆ ಮತ್ತೆ ಸೋನಿಯಾ ಗಾಂಧಿಯವರು ಈ ದೇಶಕ್ಕೆ ಹಿಂಗೆ ತ್ಯಾಗ ಮಾಡಿದ್ರು, ಹಂಗೆ ಲಲ್ಲೂ ಪ್ರಸಾದ್ ಯಾದವ್ ಪಾಪ ಆರೋಗ್ಯ ಇಲ್ಲ, ಆದರೆ ಅವರ ಸುಪುತ್ರ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈಗಾಗಲೇ ರಾಹುಲ್ ಗಾಂಧಿಯವರು ಘೋಷಣೆಯನ್ನ ಮಾಡಿದ್ದಾರೆ. ನಾವೆಲ್ಲ ಮಹಾಗಠಬಂಧನ್ಗೆ ಸಹಾಯ ಮಾಡಬೇಕು ಅಂತೇಳಿ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ನೆಂಟರಿಗೆ ನೀವೆಲ್ಲ ಹೋಗಿ ತಿಳಿಸ್ಬೇಕು ಅಂತ ಕೇಳ್ಕೊಳ್ಳಿಕ್ಕೆ, ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ನನಗೆ ನೀವೆಲ್ಲ ಈಗಿಂದನೇ ಹೋಗಿ ತಿಳಿಸಿ, ಅಲ್ಲಿ ಹೋಗಿ ಇಲ್ಲಿರೋರು ಎಲ್ಲ ಹೋಗಿ ನಿಮ್ಗೆಲ್ಲ ವಾಟ್ಸಪ್ ಮೆಸೇಜು ಗ್ರೂಪ್ಗಳು ಎಲ್ಲ ಇದೆ. ಸೊ ಡಿ.ಕೆ. ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನು ತಾವೆಲ್ಲ ಇವತ್ತು ಮಹಾಗಠಬಂಧನ ಏನಿದೆ, ಮಹಾಗಠಬಂಧನ ಏನು ಗುರುತುಗಳೇನಿದೆ, ಕಮ್ಯುನಿಸ್ಟ್ ಇರ್ಬೋದು, ಬೇರೆ ಪಾರ್ಟಿ ಇರ್ಬೋದು, ಲಲ್ಲೂ ಪಾರ್ಟಿ ಅವರು ಇರ್ಬೋದು, ಆಮೇಲೆ ಇನ್ನ ಎಲ್ಲ ಅಲೈನ್ಸ್ ಪಾರ್ಟಿಗಳೆಲ್ಲ ಇದೆಯಲ್ಲ, VIP ಇವೆಲ್ಲ ಏನಿದೆ ಎಲ್ಲ ಮಹಾಗಠಬಂಧನ್ ಪಾರ್ಟಿಗೆ ಎಲ್ಲೇ ಇರಲಿ, ನೀವು ಅದಕ್ಕೆಲ್ಲ ತಾವೆಲ್ಲ ವೋಟ್ ಹಾಕಿ